ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾಚಾರ್ಯರ ಮತ್ತೊಂದು ಗ್ರಂಥ ಋಗ್ಭಾಷ್ಯ ಎನ್ನುವುದಾಗಿ 37 ಗ್ರಂಥಗಳಲ್ಲಿ ಈ ಗ್ರಂಥದಲ್ಲಿಯೂ ಕೂಡ ಒಂದು ತರಹದ ವೈಶಿಷ್ಟ್ಯ ಎನ್ನುವುದು ಇದೆ. ವೇದಗಳಿಗೆ ಅರ್ಥವನ್ನು ಹೇಗೆ ಮಾಡಿಕೊಳ್ಳಬೇಕು, ಯಾವ ತರಹದ ಅರ್ಥವನ್ನ ವೇದಗಳಿಗೆ ಮಾಡಿದರೆ ಸರಿಯಾಗತ್ತೆ, ವೇದಗಳ ಅರ್ಥವನ್ನ ಕೆಲವೊಬ್ಬರು ಸರಿಯಾದ ರೀತಿಯಲ್ಲಿ ಮಾಡದೆ ತಪ್ಪಾಗಿ ತಿಳಿದುಕೊಂಡು ನರಕಕ್ಕೆ ಹೋಗುವಂತಹ ಸಂಪ್ರದಾಯ, ನರಕಕ್ಕೆ ಹೋಗಿ ದುಃಖವನ್ನು ಅನುಭವಿಸ್ತಾರೆ. ಆದ್ದರಿಂದ ಈ ವೇದವನ್ನ ನಾವು ರಕ್ಷಣೆ ಮಾಡಬೇಕು. ಆ ವೇದವನ್ನ ರಕ್ಷಣೆ ಮಾಡಬೇಕು ಅಂದರೆ ವೇದ ಹೇಳುವ ಅರ್ಥವನ್ನ ನಾವು ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಕಾಪಾಡಿಕೊಳ್ಳಬೇಕು. ಅಪೌರುಷೇಯ, ಪೌರುಷೇಯ ಎಂಬಂತಹ 2 ತರಹದ ಆಗಮಗಳಲ್ಲಿ ಅಪೌರುಷೇಯ ಆಗಮ ಅಂತ ಕರೀತಾರೆ. ಅದು 4 ತರಹ ಇದೆ. ವೇದ, ಉಪನಿಷತ್, ಬ್ರಾಹ್ಮಣ, ಆರಣ್ಯಕ ಎನ್ನುವುದಾಗಿ ಇದೆ. ವೇದ, ಉಪನಿಷತ್, ಬ್ರಾಹ್ಮಣ, ಆರಣ್ಯಕ. ಇದರಲ್ಲಿ ವೇದದ ಅರ್ಥವನ್ನು ಹೇಗೆ ತಿಳಿದುಕೊಳ್ಳಬೇಕು, ಎಷ್ಟೋ ತರಹದ ತತ್ವಗಳನ್ನು, ಸರಿಯಾದ ಧರ್ಮಗಳನ್ನು, ಸಂಸ್ಕೃತಿಗಳನ್ನು ತಿಳಿಸಿಕೊಡುವಂತಹದ್ದೇ ಈ ವೇದ. ಇಂತಹ ವೇದದ ಅರ್ಥವನ್ನು ಸರಿಯಾಗಿ ತಿಳಿದುಕೊಳ್ಳದೇ ಇದ್ರೆ ತುಂಬ ತೊಂದರೆ ನಮಗೆ ಆಗತ್ತೆ. ಅರ್ಥವನ್ನು ತಿಳಿದುಕೊಂಡೇನೆ ನಾವು ಆ ವೇದಗಳನ್ನು ಉಚ್ಚಾರಣೆ ಮಾಡಬೇಕು. ಆ ವೇದಗಳಲ್ಲಿ ಹೇಳುವ ತತ್ವಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಅದನ್ನು ನಿರ್ಧಾರ ಮಾಡಿ ತಿಳಿದುಕೊಳ್ಳಬೇಕು. ಅಂತಹ ವೇದಗಳ ಅರ್ಥವನ್ನು ಕೇವಲ 40 ಶ್ಲೋಕ, ಆ ವೇದಗಳ ಒಂದು ಭಾಗಗಳನ್ನು ಶ್ರೀಮದಾಚಾರ್ಯರು ಯಾವ ರೀತಿಯಾಗಿ ಆ ವೇದಗಳ ಅರ್ಥವನ್ನು ನಾವು ಮಾಡಬೇಕು, ವೇದದ ಅರ್ಥವನ್ನು ನಾವು ಮಾಡಿಕೊಳ್ಳೋದಕ್ಕೆ ದಾರಿಯನ್ನು ಶ್ರೀಮದಾಚಾರ್ಯರು ಬಹಳ ಅತ್ಯುತ್ತಮವಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ನಾವು ವೇದ ಎನ್ನುವುದು ನಮಗೆ ಅವಶ್ಯವಾಗಿ ಅದರ ಅರ್ಥದ ಅನುಸಂಧಾನಾದಿಗಳನ್ನು ನಾವು ತಿಳಿದುಕೊಳ್ಳಲೇಬೇಕು. ಯಾಕೆ? ಸದಾ ಗಮೈಕ ವಿಜ್ಞೇಯ. ವೇದಗಳಿಂದಲೇನೆ ಭಗವಂತ ತಿಳಿದು ಬರ್ತಾನೆ. ವೇದಗಳಿಂದಲೇನೆ ಭಗವಂತನ ಗುಣಗಳನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಆ ವೇದಗಳನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡರೆ ನಾವು ಭಗವಂತನ ಗುಣಗಳನ್ನು, ಭಗವಂತನ ಗುಣಗಳು ಅದು ಹೇಗೆ ಅವನಲ್ಲಿ ಇದೆ ಇದನ್ನು ನಾವು ತಿಳಿದುಕೊಳ್ಳಬೇಕಾದರೆ ಆ ವೇದದ, ಉಪನಿಷತ್ತಿನ, ಬ್ರಾಹ್ಮಣ, ಆರಣ್ಯಕದ ಅರ್ಥವನ್ನು ಸರಿಯಾದ ರೀತಿಯಲ್ಲಿ ಶ್ರೀಮದಾಚಾರ್ಯರು ಹಾಕಿಕೊಟ್ಟಿರುವಂತಹ ಮಾರ್ಗದಲ್ಲಿ ನಾವು ತಿಳಿದಾಗ ಆ ವೇದಗಳ ಅರ್ಥ ನಮಗೆ ಸ್ಪಷ್ಟವಾಗಿ ಆಗ್ತದೆ. ಅಂತಹ ವೇದಗಳಿಗೆ 3 ಅರ್ಥ ಇದೆ. ತ್ರಯೋರ್ಥ ಸರ್ವವೇದೇಶು ಅಂತ ಒಂದು ಪ್ರಮಾಣ. ಸುಮಧ್ವಿಜಯದಲ್ಲಿಯೂ ಕೂಡ ಕೇಳಿರ್ತೇವೆ, ತ್ಯರ್ಥತಾಂ ಶ್ರುತಿಷು ವಿತ್ತ ದಶಾರ್ಥಂ. 3 ಅರ್ಥಗಳು ಆ ವೇದಗಳಿಗೆ, ಎಲ್ಲಾ ವೇದಗಳಿಗೂ ಕೂಡ ಇದೆ ಅಂತ ತಿಳಿದುಕೊಳ್ಳಬೇಕು. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಒಂದು ಆ ಅಗ್ನಿ ಎಂಬ ಸೂಕ್ತವನ್ನು ತೆಗೆದುಕೊಂಡರೆ ಅಗ್ನಿ ಎಂಬಂತಹ ಆ ಜಡವಾದ ಒಂದು ಪದಾರ್ಥದ ಬಗ್ಗೆ ಹೇಳುವುದು, ಅದರಲ್ಲಿ ಇರುವ ದೇವತೆಯ ಬಗ್ಗೆ ಹೇಳುವಂತಹ ಅರ್ಥ 2. ಇನ್ನೂ ಒಳಗೆ ಹೋದರೆ ಭಗವಂತನನ್ನ ತಿಳಿಸಿಕೊಡೋದು. ಹೀಗೆ ಅಗ್ನಿ ಸೂಕ್ತವಿದ್ದರೆ ಅಗ್ನಿ ಎಂಬಂತಹ ಆ ಜಡ ಪದಾರ್ಥವನ್ನ ತಿಳಿಸಿಕೊಡುವಂತಹದ್ದು, ಮತ್ತು ಅದರಲ್ಲಿ ಇರುವ ದೇವತೆ ಅವನನ್ನು ತಿಳಿಸಿಕೊಡೋದು, ಅದರಲ್ಲಿ ಇರುವ ಭಗವಂತನನ್ನ ತಿಳಿಸಿಕೊಡೋದು. ಆದರೆ ಪ್ರಧಾನವಾದ ಅರ್ಥ ಭಗವಂತನನ್ನ ಪ್ರಶಂಸಾ ಮಾಡುವುದೇ ಎನ್ನುವುದಾಗಿ ತಿಳಿದುಕೊಳ್ಳಬೇಕು. ಹೀಗೆ ಅಗ್ನಿ ಸೂಕ್ತವಾಗಿರಬಹುದು, ವಾಯು ಸೂಕ್ತವಾಗಿರಬಹುದು. ಆ ರೀತಿಯಾದಂತಹ ರೀತಿಯಲ್ಲಿ ನಾವು ಅರ್ಥವನ್ನ ತಿಳಿದುಕೊಳ್ಳಬಹುದು ಅಂತ ಹೇಳ್ತಾರೆ. ಅಗ್ನಿಯನ್ನ ಪ್ರತಿಪಾದನೆ ಮಾಡಿದಾಗ ಭೌತಿಕ ಅರ್ಥ ಅಂತ ಹೇಳಬೇಕು. ಇನ್ನ ಅಗ್ನಿನಾಮಕನಾದ ಭಗವಂತನನ್ನ ಹೇಳಿದಾಗ ಅಧಿದೈವಕ ಅಂತ ಹೇಳಬೇಕು. ನಮ್ಮ ಶರೀರ ಮೊದಲಾದವುಗಳನ್ನು ನಿಯಮನ ಮಾಡುವಂತಹ ಅರ್ಥವನ್ನು ಇಟ್ಟುಕೊಂಡಾಗ ಆಧ್ಯಾತ್ಮಿಕ ಎಂಬುವುದಾಗಿ ಅರ್ಥವನ್ನು ಕೂಡ ಹೀಗೆ ತಿಳಿಸಿಕೊಟ್ಟಂತಹ ಮೊದಲು ಆಚಾರ್ಯರು ಅಂತಂದ್ರೆ ಅವರು ಶ್ರೀಮದಾಚಾರ್ಯರೇ ಹೊರತು ಬೇರೆ ಯಾರೂ ಇಲ್ಲ.
ಒಂದೊಂದು ಸ್ವರ, ಒಂದೊಂದು ಅಂದರೆ ಉದಾತ್ತ, ಅನುದಾತ್ತ, ಸ್ವರಿತ, ಪ್ರಚಯ, ಆಮೇಲೆ ಜಾಸ್ತಿಯಾಗಿ ಅಕ್ಷರ ಬೀಳುವುದು, ಒಂದು ಕಡೆಗೆ ಆ ಈ ಇರಬೇಕಾಗಿತ್ತು ಆ ಬರೋದು, ಅಥವಾ ಪದಚ್ಛೇದವಾಗ ಇತಿ ಬ್ರಹ್ಮ ಅಂತ ವೇದದಲ್ಲಿದೆ. ಪದಚ್ಛೇದ ಯಾಕಾಗಲಿಲ್ಲ, ಪದಚ್ಛೇದವಾದರೂ ಸಂಧಿ ಯಾಕಾಗಿಲ್ಲ, ಸಂಧಿಯಾದರೂ ಸಂಧಿ ಆಗದೇ ಇರುವುದಕ್ಕೆ ಕಾರಣ ಏನು, ಹೀಗೆ ಅಕ್ಷರಗಳು ಜಾಸ್ತಿಯಾಗಿ ಬೀಳುವುದು ಕಾರಣ ಏನು, ಲಿಂಗ ವ್ಯತ್ಯಾಸ ಮಾಡಿದರ ಕಾರಣ ಏನು, ಇತ್ಯಾದಿ ಇತ್ಯಾದಿ ಮೊದಲಾದ ಎಲ್ಲ ವಿಷಯಗಳನ್ನು ಕೂಡ ಶ್ರೀಮದಾಚಾರ್ಯರು ಸ್ಪಷ್ಟವಾಗಿ ತಾವು ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಹೇಳೋದಾದರೆ ಇಂದ್ರ ಇಂದ್ರ ಎನ್ನುವಂತಹ ಶಬ್ದ ಮೊದಲು ಭಗವಂತನನ್ನೇ ತಿಳಿಸಿಕೊಡೋದು, ಅದಾದ ಮೇಲೆ ಆ ಎಲ್ಲರನ್ನೂ ಕೂಡ ತಿಳಿಸಿಕೊಡೋದು ಅಂತೆನ್ನುವುದನ್ನ ತಿಳಿದುಕೊಳ್ಳಬೇಕು ಅಂತ ಹೀಗೆ ಅದರ ಅರ್ಥವನ್ನ ಮಾಡಿಕೊಳ್ಳಬೇಕು. ಅಂತಹ ಇಂದ್ರ ಶಬ್ದಾದಿ ವಾಚಕತ್ವವನ್ನ, ಪ್ರಮಾಣ ಪುರಸ್ಸರಗಳಿಂದ ಅಗ್ನಿಶಬ್ದ ವಾಚ್ಯತ್ವವನ್ನ ಎಲ್ಲವನ್ನೂ ಕೂಡ ಆ ಭಗವಂತನಲ್ಲೇ ಸಮನ್ವಯವನ್ನ ಮಾಡಿ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಆ ವೇದಗಳನ್ನ ಅಧ್ಯಯನ ಮಾಡಿ ಭಗವಂತನ ಗುಣಗಳನ್ನೇ ನಾವು ಸಮರ್ಥನೆ ಮಾಡಬೇಕು. ಸ್ಪಷ್ಟವಾಗಿ ಭಗವಂತ ಸ್ವತಂತ್ರ, ಭಗವಂತನಲ್ಲೇ ಈ ಗುಣಗಳು ಇದೆ ಅಂತ ವ್ಯಾಖ್ಯಾನ ಪುರಸ್ಸರವಾಗಿ ತಿಳಿದುಕೊಳ್ಳಬೇಕು. ವ್ಯಾಖ್ಯಾನ ಮಾಡುವುದು ಅದು ಪ್ರಸಿದ್ಧವಾದದ್ದು, ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಮಾಡಬೇಕು. ಇತ್ಯಾದಿ ಎಲ್ಲ ಉದಾಹರಣೆಗಳು ಕೂಡ ಇಲ್ಲಿ ಬರ್ತದೆ. ಅಂತಹ ಆ ಋಗ್ಭಾಷ್ಯ ಎಂಬಂತಹ ಗ್ರಂಥ ಅದು 40 ಸೂಕ್ತಗಳಿಗೆ ಅವರು ಮಾಡಿರಬಹುದು, ಆದರೆ ಇಡೀ ವೇದಗಳಿಗೆ, ಎಲ್ಲಾ ವೇದಗಳ ಅರ್ಥವನ್ನು ಕೂಡ ನಾವು ಹೇಗೆ ಮಾಡಬೇಕು ಅಂತೆನ್ನುವುದನ್ನ ಅಲ್ಲಿ ತಿಳಿದುಕೊಳ್ಳಬೇಕು. ಇದಕ್ಕೆ ಪ್ರಮಾಣ ಸ್ಕಂದ ಪುರಾಣದ ಪ್ರಮಾಣವೂ ಇದೆ, 3 ಅರ್ಥ ಇದೆ ಎನ್ನುವುದಕ್ಕೆ. ತ್ರಯೋರ್ಥ ಸರ್ವ ವೇದೇಶು ದಶಾರ್ಥ ಸರ್ವಭಾರತೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ ಅಂತ ಹೀಗೆ ಪ್ರಮಾಣಗಳು ಇದೆ. ನಾಕಿರ್ ಮಾಕಿಸ್ ಮಸಿ ಇತ್ಯಾದಿ ಪ್ರೋಕ್ತಾಧಿಕ್ಯ ವಿವಕ್ಷಯ, ಅಧಿಕವಾದ ಅಕ್ಷರಗಳು ಬಿದ್ದರೆ ಭಗವಂತನ ಆಧಿಕ್ಯವನ್ನು ಹೇಳ್ತದೆ. ತೃತೀಯ ಹತ್ವ ಅಂತ ಆಗಬೇಕಾಯಿತು, ಹತ್ವಿ ಅಂತ ಆದರೆ ಆ ಅತಿಶಯವಾದದ್ದು ಅವನಲ್ಲಿ ಇದೆ. ಹೀಗೆ ವಿಶಿಷ್ಟವಾದರೆ ಇತಿ ಬ್ರಹ್ಮ ಅಂತಾಗಿದೆ. ಅಲ್ಲಿ ಈ ಸೇರಿ ಪದಚ್ಛೇದ ಆಗಬೇಕು, ಆ ಪದಚ್ಛೇದವಲ್ಲ ಸಂಧಿ ಆಗಬೇಕು. ಆದರೆ ಸಂಧಿ ಆಗದೆ ಹಾಗೆ ಇರೋದು ಕಾರಣ ಏನು, ಜಗತ್ತಿನಿಂದ ವಿಲಕ್ಷಣನಾಗಿದ್ದಾನೆ ಇತ್ಯಾದಿ ಅನುಸಂಧಾನಗಳನ್ನ, ಸಂಧಿ ಆದರೆ, ಸಂಧಿ ಆಗದೇ ಇದ್ದರೆ, ಜಾಸ್ತಿ ಅಕ್ಷರ ಬಂದರೆ, ಜಾಸ್ತಿ ಅಕ್ಷರ ಬರದೇ ಇದ್ದರೆ, ಎಲ್ಲದಕ್ಕೂ ಕೂಡ ಶ್ರೀಮದಾಚಾರ್ಯರು ಆ ಅವುಗಳ ಅರ್ಥವನ್ನ ಸರಿಯಾಗಿ ಹೇಳಿರ್ತಾರೆ. ದಾರ್ಢ್ಯಮೇವಾ ಮೇವಾ ಅನುದಾತ್ತಾರ್ಥ, ಉದಾತ್ತ ಉಚ್ಚತ, ದಾರ್ಢ್ಯ ಅನುದಾತ್ತ ಎನ್ನುವುದು ದಾರ್ಢ್ಯವನ್ನು ಹೇಳುತ್ತದೆ, ಉದಾತ್ತ ಎನ್ನುವುದು ಉಚ್ಚತಾವನ್ನು ಹೇಳುತ್ತದೆ, ಸ್ವರಿತ ಎನ್ನುವುದು ನೀಚತಾ ಹೇಳುತ್ತದೆ, ಪ್ರಚಯ ಎನ್ನುವುದು ಯಥಾಸ್ಥಿತವಾದ ಅರ್ಥವನ್ನು ಹೇಳುತ್ತದೆ, ಸಮಾಹಾರ ಎನ್ನುವುದು ಅಖಿಲವಾದ ಅರ್ಥವನ್ನು ಕೂಡ ಹೇಳುತ್ತದೆ ಅಂತ ಹೀಗೆ ಶ್ರೀಮದಾಚಾರ್ಯರು ಪುರಾಣಾದಿಗಳನ್ನು ಇಟ್ಟುಕೊಂಡು ಅವುಗಳ ಅರ್ಥವನ್ನ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಆ ಋಗ್ಭಾಷ್ಯದ ಗ್ರಂಥದ ಅಧ್ಯಯನವನ್ನ ವಿಶೇಷವಾಗಿ ಮಾಡಿ ಅದರಲ್ಲಿ ಮಾಡಿದಂತಹ ಅರ್ಥಗಳು ಅವುಗಳನ್ನು ಸರಿಯಾದ ರೀತಿಯಲ್ಲಿ ನಾವು ತಿಳಿದುಕೊಳ್ಳಬೇಕು. ತಿಳಿದುಕೊಂಡು ಆ ಅರ್ಥ 3 ತರಹದ ಅರ್ಥದ ಚಿಂತನೆಯನ್ನ ಮಾಡಿ ಸೂಕ್ತಗಳನ್ನ, ಯಾವುದೇ ವೇದ ಮಂತ್ರಗಳನ್ನ ಹೇಳಬೇಕಾದಾಗ ಅವುಗಳನ್ನ ನಾವು ಸ್ಪಷ್ಟವಾಗಿ ಹೇಳಿ ಆ ವೇದಗಳ ಅರ್ಥವನ್ನ ಅನುಸಂಧಾನ ಪೂರ್ವಕವಾಗಿ ನಾವು ಮಾಡಿದಾಗ ಆ ವೇದಗಳು ಫಲವನ್ನ ಅವಶ್ಯವಾಗಿ ಕೊಡುತ್ತದೆ. ಇದನ್ನ ಶ್ರೀಮದಾಚಾರ್ಯರು ತಮ್ಮ ಜೀವನದಲ್ಲಿಯೂ ತೋರಿಸಿದ್ದಾರೆ. ವೇದ ಮಂತ್ರಗಳಲ್ಲಿ ಶಕ್ತಿ ಇಲ್ಲ, ವೇದ ಮಂತ್ರಗಳಿಗೆ ಉದಾತ್ತ ಅನುದಾತ್ತ ಆದಿಗಳಲ್ಲಿ ಹೇಳುವ ಭಗವಂತನ ಚಿಂತನೆಯನ್ನ ಮಾಡುವ ಮುಖಾಂತರವಾಗಿ ಶ್ರೀಮದಾಚಾರ್ಯರು ಕೂಡ ಆ ವೇದ ಮಂತ್ರಗಳಿಂದ ಏನೇನು ಮಾಡಬಹುದು ಎನ್ನುವಂತಹ ಒಣಗಿದ ಕಟ್ಟಿಗೆಯಲ್ಲಿ ಅದನ್ನು ಚಿಗುರಿಸಿ ಅದರಲ್ಲಿ ಹೂವು ಹಣ್ಣು ಇತ್ಯಾದಿಗಳನ್ನ ಬರುವಂತೆ ಮಾಡಿದ್ದಾರೆ. ವೇದ ಮಂತ್ರಗಳನ್ನ ಹೇಳ್ತಾ ಮುಟ್ಟಿದರೆ ಅಂದ ಮೇಲೆ ವೇದಗಳಲ್ಲಿ ಆ ಶಕ್ತಿ ಇದ್ದೇ ಇದೆ. ವೇದ ಮಂತ್ರಗಳನ್ನ ಪಠನೆ ಮಾಡಿದರೆ ನಮಗೆ ಆಗಿಲ್ಲ ಅಂತೆನ್ನುವುದನ್ನು ಹೇಳಬಾರದು. ನಾವು ಹೇಗೆ ಮಾಡಿದ್ದೇವೆ, ಅದರಲ್ಲಿರುವ ಶಬ್ದಗಳಿಗೆ, ಅದರಲ್ಲಿ ಇರುವ ಅರ್ಥಗಳಿಗೆ ಅನುಸಂಧಾನ ಪುರಸ್ಸರವಾಗಿ ನಾವು ಮಾಡಿದ್ದೇವಾ
ಎನ್ನುವುದಾಗಿ ಚಿಂತನೆಯನ್ನ ಮಾಡುವ ಮುಖಾಂತರ ಈ ಋಗ್ಭಾಷ್ಯದಲ್ಲಿ ಹೇಳಿದ ರೀತಿಯಲ್ಲಿ ಆ ವೇದಗಳ ಅರ್ಥವನ್ನ, ವೇದಗಳ ಶಬ್ದ ಎಲ್ಲವನ್ನು ಭಗವಂತನಲ್ಲಿ ಸಮನ್ವಯವನ್ನು ಮಾಡಿ ಆ ಭಗವಂತನ ಮಹಿಮೆಯನ್ನ ಶ್ರೀಮದಾಚಾರ್ಯರು ಋಗ್ಭಾಷ್ಯ ಎಂಬ ಗ್ರಂಥದಲ್ಲಿ ವಿಲಕ್ಷಣವಾದ ರೀತಿಯಲ್ಲಿ ತಮ್ಮದೇ ಒಂದು ಯಾರೂ ಹೇಳದೇ ಇರುವಂತಹದ್ದು ಆಶ್ಚರ್ಯಕರವಾದ ರೀತಿಯಲ್ಲಿ ಆ ಋಗ್ಭಾಷ್ಯ ಎಂಬಂತಹ ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ವಿಷಯಗಳು ಬಹಳ ಇದೆ. ಅಂತಹ ವಿಷಯಗಳನ್ನ ಸಾಮಾನ್ಯವಾದ ರೀತಿಯಲ್ಲಿ ಇಷ್ಟು ನಾವು ಅದನ್ನು ತಿಳಿದುಕೊಳ್ಳಬೇಕು. ಅವರ ಆ ಸ್ವರಗಳಿಗೆ, ಅಕ್ಷರಗಳಿಗೆ ಎಲ್ಲದಕ್ಕೂ ಕೂಡ ಮಹಿಮೆಯನ್ನ ಅವರು ತೋರಿಸಿ ತಾವು ಆ ಋಗ್ಭಾಷ್ಯ ಗ್ರಂಥವನ್ನ ರಚನೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ಅಂತಹ ಋಗ್ಭಾಷ್ಯ ಅದು ಅಧ್ಯಯನ ಮಾಡಬೇಕು ಅಂತೆನ್ನುವುದು ಗುರುಗಳ ದೇವರ ಅನುಗ್ರಹದಿಂದ ನಮಗೆಲ್ಲರಿಗೂ ಕೂಡ ಅದು ಸಿಗಲಿ ಅಂತ ಹೇಳ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.